ಸೊ ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಚಿಕ್ಕಮ್ಮನ ಮನೆಯಿಂದ. ಇವಾಗ ಹೋಗ್ತಾ ಇರೋದು ನಾವು GT ಮಾಲಿಗೆ ಹೋಗ್ತಾಯಿದ್ವಿ, ನಾನು ನನ್ನ ತಂಗಿ ಆ್ಯಂಡ್ ವೀನು. ಹಾಯ್. ನಾವು 3 ಜನ. ಅಲ್ಲಿ ಇನ್ನೊಬ್ಳು ಜಾಯ್ನ್ ಆಗಬೇಕಿತ್ತು, ಸ್ವಲ್ಪ ಅವರ ಫ್ರೆಂಡಿನ ಮನೆ ಕೆಲಸ ಇರೋದ್ರಿಂದ ಅವಳು ಅಲ್ಲೋಗಿದ್ದಾಳೆ. ಜಾಯ್ನ್ ಆಯ್ತೀನಿ ಅಂದವಳೆ, ಗೊತ್ತಿಲ್ಲ, ನೋಡೋಣ. ಸದ್ಯಕ್ಕೆ ಇವಾಗ ನಾವು ಹೋಗ್ತಾ ಇರೋದು 3 ಜನ. ಸೊ ಬನ್ನಿ ಹೋಗೋಣ. ಇವತ್ತಿನ ದಿನ ಹೇಗಿರುತ್ತೆ ಏನು ಅಂತ ನೋಡೋಣ. ಲೆಟ್ಸ್ ಬಿಗಿನ್ ದ ವ್ಲಾಗ್. ನಾಳೆ ಎಕ್ಸಾಮ್ ಇಟ್ಕೊಂಡು ನಾನು ಊರೂರು ತಿರುಗ್ತಾಯಿದ್ದೀನಿ ನೋಡಿ, ಇಂಥ ಗಟ್ಟಿ ಮನಸ್ಸಿನವಳು. ಸೊ ಬನ್ನಿ, ಮಾಲಿಗೆ ಹೋಗಿ ಸಿಗ್ತೀನಿ. ಸೊ ಬಂದಿರುವುದು GT ವರ್ಲ್ಡ್. ಸೊ ಗೈಸ್, ನಾವು ಫೈನಲಿ ಬಂದಿರೋದು GT ಮಾಲಿಗೆ ಬಂದಿದ್ದೀವಿ. ಬರೀ 3 ಜನ ಧೈರ್ಯ ಮಾಡಿ ಬಂದಿದ್ದೀವಿ, ಸಾಧನೆ ಮಾಡಿದ್ದೀವಿ. ಸೊ ಜುಡಿಯೋ ಒಳಗಡೆ ಹೋದೋ, ಏನು ಅಷ್ಟು ಕಲೆಕ್ಷನ್ ಇಲ್ಲ. ನಾಟ್ ಓಕೆ. ಬಟ್ಟೆ ಬೇಡ ಸದ್ಯಕ್ಕೆ, ಮನೇಲಿ ಹೋದರೆ ಹೊಡಿತಾರೆ. ಸೊ ಲೆಟ್ಸ್ ಗೋ. ನೆಕ್ಸ್ಟ್ ಏನು ಮಾಡ್ಬೋದು ನೋಡೋಣ, ಬನ್ನಿ. ನೆಕ್ಸ್ಟು ಟ್ರೆಂಡ್ಸ್ಗೆ ಹೋಗ್ತಾ ಇದ್ದೀವಿ, ನೋಡೋಣ ಅಲ್ಲಿ ಯಾವ ಥರ ಬಟ್ಟೆಗಳಿದೆ ಅಂತ ನೋಡೋಣ, ಬನ್ನಿ. ನಾವೇ ಎದುರ್ಕೋತೀವಿ ಅಂದರೆ ಪಾಪ ಆಂಟಿ ಇನ್ನೂ ಎದುರ್ಕೋತಾರೆ. ಎಕ್ಸಿಲೇಟರ್ ಮೇಲೆ ಹತ್ತಕ್ಕೆ ಎಲ್ರಿಗೂ ಭಯ. ಓ ಶೇಟ್ ಗೈಸ್, ಐಸಾ ಮಸ್ತ್ ಮಸ್ತ್ ವಿತ್ ಬಿದ್ಲು ಅಕ್ಕ. GT ಮಾಲಿಂದ ವ್ಯೂ, ಮೆಟ್ರೋ ವ್ಯೂ ನೋಡಿ, ವ್ಯೂ ಮಸ್ತಾಗೈತೆ. ಬನ್ನಿ, ಯಾರು ತಿನ್ನೋಂಗಿರೋ ತಿಂದು ಮನೆಗೆ ಹೋಗಿ ಓದ್ಕೋಬೇಕು. GT ಮಾಲಿಗೆ ಬಂದು KFC ತಿನ್ನೋಣ ಅಂತ ಬಂದು, ಬಟ್ KFC ಇಲ್ಲಿ ಇಲ್ಲದೆ ಇರೋ ಕಾರಣ 3 ಬರ್ಗರ್ಗೆ 513 rupees, 13 ಅಷ್ಟಾಗಿದೆ. ಇನ್ನು ಆರ್ಡ್ರ್ ಮಾಡಿ ಕೂತಿದ್ದೀವಿ, ಇನ್ನೂ ಬರ್ಗರ್ ಬಂದಿಲ್ಲ. ಬರೋ ಗಂಟೆ ವೆಯ್ಟಿಂಗ್. ಬಂದಾದಮೇಲೆ ತಿಂದು ನೋಡೋಣ ಮುಂದೆ ಏನು ಮಾಡೋದು ಅಂತ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಬರ್ಗರ್ ಬಂತು, ಬರ್ಗರ್ ಬಂತು. ಒಂದು ಎದುರು ಪುಗ್ಲಿ ಅಂದರೆ ಇವಳೆ ಗೈಸ್. ಯಪ್ಪ, ಒಂದು ಎಕ್ಸ್ಲೇಟರ್ ಮೇಲೆ ಬರೋಕ್ಕೆ ಗೊತ್ತಾಗಲ್ಲ. ನಾವಿಬ್ರು ಫಸ್ಟ್ ಮುಂದೆ ಓಡ್ ಬಂದ್ಬಿಟ್ಟು ಹಿಂದೆ ಒಬ್ಬಳೇ ಸಿಗಾಕೊಂಡು ಮೇಲೆ ನಿಂತ್ಕೊಂಡು ಇವಳು ಮತ್ತೆ ಹೋಗಿ ಅವಳನ್ನ ಕರ್ಕೊಬಂದವಳೆ. 10ನೇ ಕ್ಲಾಸ್ ಹುಡುಗಿ ಅಂತೆ. ಇವಾಗ ನಡಿ ಹೋಗು ಮುಂದೆ. ಹತ್ಬಿಟ್ಲು, ಇಳಿದ್ಬಿಟ್ಲು. ಹಾಂ, ಫುಲ್ಲು ಮಳೆ ಬರ್ತೈತೆ. ಮಳೆ ಅಂದರೆ ಸುಮ್ಮನೆ ಹನಿ ಆಗ್ತೈತೆ. ಆ ಹನಿಯಲ್ಲಿ ನಾವು ತಿನ್ನೋದಿರೋದು ಐಸ್ ಕ್ರೀಮ್. 3 ಜನನೂ ಒಂದೊಂದು ಫ್ಲೇವರ್ ಐಸ್ ಕ್ರೀಮ್ ತೊಗೊಂಡು ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಹುಷಾರು ತಪ್ಪರೆ 3 ಜನನೂ ಒಟ್ಟಿಗೆ ಹುಷಾರು ತಪ್ಪಣ ಅಂತ. ಸೊ ಮುಗೀತು, GT ಮಾಲ್ ರೌಂಡ್ ಹಾಕಿದ್ದು ಮುಗೀತು. ಇವಾಗ ಗೋಯಿಂಗ್ ಟು ಹೋಮ್. ಲೆಟ್ಸ್ ಗೋ. ಸೊ ಫೈನಲಿ ನಮ್ಮೂರಿಗೆ ಬಂದು ರೀಚ್ ಆಗಿದ್ದೀನಿ. ಬಿಕಾಸ್ ಓದ್ಕೋಬೇಕು, ನಾಳೆ ಎಕ್ಸಾಮ್ ಇದೆ. ಇವಾಗ ಮನೆಗೆ ಹೋಗಿ ಓದ್ಕೊಳ್ಳೋದೇ ಕೆಲಸ. ಏನಿಲ್ಲ, ಕನ್ನಡ ಒಂದು 4 ಕ್ವಶನ್ ಸಮ್ಮರಿಗಳು ಓದ್ಕೊಂಬಿಟ್ರೆ ಮುಗ್ದೋಯ್ತು ಅಷ್ಟೇ. ಸೊ ವ್ಲಾಗ್ನ ಎಂಡ್ ಮಾಡ್ತೀನಿ, ಮನೆಗೆ ಹೋಗಿ ಗೊತ್ತಿಲ್ಲ. ಸೊ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ಬಾಯ್.